ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಸಂತೋಷ್ ಕಶ್ಯಪ್. ಬಿಡದಿ ಟೌನ್ಶಿಪ್ ವಿಚಾರ ಬಹಳಷ್ಟು ಪ್ರತಿರೋಧಕ್ಕೆ, ಚರ್ಚೆಗೆ, ಪ್ರತಿಭಟನೆಗೆ ಕಾರಣವಾಗಿರುವಂಥದ್ದು ನಿಮ್ಗೆಲ್ರಿಗೂ ಕೂಡ ಗೊತ್ತಿರುವಂತಹ ವಿಚಾರ. ಈ ಹಿಂದೆ ಕುಮಾರಸ್ವಾಮಿ ಅವರು ಬಿಡದಿ ಟೌನ್ಶಿಪ್ ಅನ್ನ ಮಾಡಬೇಕು ಅನ್ನುವಂತಹ ಒಂದು ಯೋಜನೆಯನ್ನ ಕೈಗೆತ್ತಿಕೊಂಡಿದ್ರು. ಆಗ ಆ ಭಾಗದ ರೈತರೆಲ್ಲರೂ ಕೂಡ ಬಹಳ ದೊಡ್ಡ ಮಟ್ಟದಲ್ಲಿ ಪ್ರತಿರೋಧವನ್ನು ವ್ಯಕ್ತಪಡಿಸಿದಂತಹ ಕಾರಣಕ್ಕೆ ಬಿಡದಿ ಟೌನ್ಶಿಪ್ ಯೋಜನೆಯನ್ನ ಆಗಿನ ಮುಖ್ಯಮಂತ್ರಿ ಆಗಿದ್ದಂಥವರು ಮಾಜಿ ಮುಖ್ಯಮಂತ್ರಿಗಳು ಈಗ ಕುಮಾರಸ್ವಾಮಿ ಅವರು ಕೈ ಬಿಟ್ಟಿದ್ರು. ಅದಾದ ನಂತರ ಇದನ್ನ ಒಂದು ರೀತಿಯಲ್ಲಿ ಪ್ರತಿಷ್ಠೆಗೆ ತೆಗೆದುಕೊಂಡಂತಿರುವಂತಹ ಡಿ ಕೆ ಶಿವಕುಮಾರ್ ಅವರು ಈಗ ಬಿಡದಿ ಟೌನ್ಶಿಪ್ ಅನ್ನ ಮಾಡ್ತೇನೆ ಅನ್ನುವಂಥ ಹಠಕ್ಕೆ ಬಿದ್ದಂತೆ ಕಾಣ್ತಾ ಇದ್ದಾರೆ. ಅವರ ಯೋಜನೆಯನ್ನ ಕೈಗೆತ್ತಿಕೊಂಡಾಗ, ಅನೌನ್ಸ್ ಮಾಡಿದಾಗ ಅವರಿನ್ನೂ ಮುಖ್ಯಮಂತ್ರಿ ಆಗಿರಲಿಲ್ಲ. ಈಗ ಮುಖ್ಯಮಂತ್ರಿ ಆಗಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಕೈಗೆತ್ತಿಕೊಂಡಿರುವಂತಹ ಈ ಬಿಡದಿ ಟೌನ್ಶಿಪ್ ವಿಚಾರ ಎಲ್ಲರೂ ಕೂಡ ಅವರು ಯಾರನ್ನೂ ಕೂಡ ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ, ಯಾರಿಂದಲೂ ಕೂಡ ಸಲಹೆ ಸೂಚನೆಗಳನ್ನ ತೆಗೆದುಕೊಳ್ಳದೆ, ಅವೈಜ್ಞಾನಿಕವಾದಂತಹ ರೀತಿಯಲ್ಲಿ ಫಲವತ್ತಾದಂತಹ ಭೂಮಿಯನ್ನ ಇವರು ತೆಗೆದುಕೊಂಡು ರೈತರ ಹೊಟ್ಟೆ ಮೇಲೆ ಹೊಡೆದು ಅದರಲ್ಲಿ ಇವರು ಬಿಡದಿ ಟೌನ್ಶಿಪ್ ಕಾಂಕ್ರೀಟ್ ಕಾಡನ್ನ ಮಾಡಕ್ಕೆ ಹೊರಟಿದ್ದಾರೆ. ಅದರಲ್ಲೂ ಕೂಡ ಅವರು ಅನೌನ್ಸ್ ಮಾಡಿದಾಗ ಸಿಎಂ ಆಗಿರಲಿಲ್ಲ ಡಿ ಕೆ ಶಿವಕುಮಾರ್ ಅವರು, ಈಗ ಮುಖ್ಯಮಂತ್ರಿ ಆಗಿದ್ದಾರೆ. ಎಲ್ಲವೂ ಕೂಡ ಇವರ ಕೈಯಲ್ಲಿದೆ, ಎಲ್ಲನೂ ಈಸಿಯಾಗಿ ಮಾಡಬಹುದು. ಇವಾಗ ಹಠಕ್ಕೆ ಬಿದ್ದು, ಪ್ರತಿಷ್ಠೆಗೆ ಬಿದ್ದು ಈಗ ಬಿಡದಿ ಟೌನ್ಶಿಪ್ ಮಾಡೇ ತೀರ್ತೇನೆ ಎನ್ನುವಂತ ವಿಚಾರದಲ್ಲಿ ಡಿ ಕೆ ಶಿವಕುಮಾರ್ ಅವರಿದ್ದಾರೆ. ಒಂದರ್ಥದಲ್ಲಿ ಅವರೊಂದು ಸಭೆಯನ್ನ ನಡೆಸಿ 80% ರೈತರು ಈ ಬಿಡದಿ ಟೌನ್ಶಿಪ್ಗೆ ಒಪ್ಕೊಂಡಿದ್ದಾರೆ ಅಂತೆಲ್ಲ ಹೇಳಿದ್ರಲ್ಲ ಡಿ ಕೆ ಶಿವಕುಮಾರ್ ಅವರು, ಅದಕ್ಕೆ JDS ನಾಯಕರಿಂದ ಆದಿಯಾಗಿ ಎಲ್ಲರೂ ಕೂಡ ಬಹಳ ಪ್ರತಿರೋಧವನ್ನು ವ್ಯಕ್ತಪಡಿಸಿದ್ರು. ಯಾರೋ ರೈತರ ಸೋಗಿನಲ್ಲಿ ಬಂದಂತ ರಿಯಲ್ ಎಸ್ಟೇಟ್ ಉದ್ಯಮಿಗಳಿಗೆ ನೀವು ಏನೋ ಮಾಡಬೇಕು ಅಂತ ಹೊರಟಿದ್ದೀರಾ, ನೀವು ದುಡ್ಡು ಹೊಡಿಬೇಕು, ನೀವು ಜಾಗನ ಹೊಡಿಬೇಕು ಅಂತ ರೈತರ ಹೊಟ್ಟೆ ಮೇಲೆ ಹೊಡಿತಾ ಇದ್ದೀರಾ ಅಂತೆಲ್ಲ ಬೇಕಾದಷ್ಟು ವಾಗ್ದಾಳಿಗಳು ನಡೆದು ಡಿ ಕೆ ಶಿವಕುಮಾರ್ ಅವರ ಮೇಲೆ ಪ್ರತಿಭಟನೆಗಳು ನಡೆದವು. ಅಲ್ಲಂತೂ ತಾವು ನೋಡಬೇಕು, ಎಂತ ಗ್ರೀನ್ ಬೆಲ್ಟ್ ಬಿಡದಿ ಟೌನ್ಶಿಪ್ಗೆ ಈಗ ಮಾಡಕ್ ಹೊರಟಿರುವಂತ ಜಾಗ ಅಂದ್ರೆ ಫಲವತ್ತಾದಂತ ಭೂಮಿ. ರೈತರು ಆ ಭೂಮಿಯಲ್ಲಿ ಕೃಷಿ ಮಾಡಿಕೊಂಡು, ಹೈನುಗಾರಿಕೆ ಮಾಡಿಕೊಂಡು ಜೀವನ ನಡೆಸ್ತಾ ಇದ್ದಾರೆ. ಅಂಥ ರೈತರಿಗೆ ತಾವು ಏನೋ ವಿಶ್ವಾಸಕ್ಕೆ ತಗೊಳ್ತೀವಿ, ಏನೋ ಸ್ವಲ್ಪ ಮೂಗ್ಸವರ ಕೆಲಸದಲ್ಲಿ ಒಂದಷ್ಟು ದುಡ್ಡು ಕೊಟ್ಬಿಟ್ಟು ಜಾಗ ತಗೊಂಡ್ಬಿಟ್ಟು ನೀವು ಈ ಬಿಡದಿ ಟೌನ್ಶಿಪ್ ಮಾಡಕ್ ಹೊರಟಿದ್ದೀರಲ್ಲ, ಇದಕ್ಕೆ ಅವ್ರ ಹೊಟ್ಟೆ ಮೇಲೆ ಹೊಡೆದು ರೈತರಿಗೆ ಅನ್ಯಾಯ ಮಾಡಿ ನೀವೇನ್ ಸಾಧಿಸ್ಬೇಕು ಸ್ವಾಮಿ? ಇಂಥ ನಿರ್ಧಾರಕ್ಕೆ ಬಂದಿದ್ದಾರೆ ಈಗ ಡಿ ಕೆ ಶಿವಕುಮಾರ್ ಅವರು. ಹಠಕ್ಕೆ ಬಿದ್ದು ಮಾಡಕ್ ಹೊರಟಿದ್ದಾರೆ. ಈ ವಿಚಾರವನ್ನ ಪ್ರತಿರೋಧಿಸಿ ಒಂದಷ್ಟು ಪ್ರತಿಭಟನೆಗಳು ನಡೆದವು, ಬೇಕಾದಷ್ಟು ಪ್ರತಿಭಟನೆಗಳು ನಡೆದವು. ಬೈಕ್ ರ್ಯಾಲಿ ಆಯ್ತು, ರೈತರಿಗೆ ಸಪೋರ್ಟ್ ಮಾಡಿಕೊಂಡು, ರೈತರಿಗೆ ಬೆಂಬಲಿಸಿ ಬೈಕ್ ರ್ಯಾಲಿ ನಡೀತು ಬಿಡದಿಯಲ್ಲಿ. ಬಿಡದಿ ಟೌನ್ಶಿಪ್ ಅನ್ನ ಮಾಡಬಾರ್ದು ಅಂತ ಬೈಕ್ ರ್ಯಾಲಿ ಮಾಡಿದವರ ಮೇಲೆ ಈಗ ರಾಜ್ಯ ಸರ್ಕಾರ, ಗೃಹ ಇಲಾಖೆ ವತಿಯಿಂದ FIR ಮಾಡಿಸಿದ್ಯಂತೆ. ನಾಚಿಕೆ ಆಗಬೇಕು ಈ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ. FIR ಮಾಡಿಸ್ಬೇಕಾ? ಯಾರು ರೈತರನ್ನ ಬೆಂಬಲಿಸಿ, ರೈತರ ಪರವಾಗಿ ಧ್ವನಿ ಎತ್ತಿ, ಅವರ ವಿಚಾರವನ್ನ ನೀವು ಅವರಿಗೆ ಅನ್ಯಾಯ ಮಾಡಬಾರ್ದು, ಅವರಿಗೆ ಹೊಟ್ಟೆ ಮೇಲೆ ಹೊಡಿಬಾರ್ದು ಅಂತ ಏನು ಅವರ ಪರವಾಗಿ ಧ್ವನಿ ಎತ್ತದ್ರಲ್ಲ, ಪ್ರತಿಭಟನೆ ಮಾಡಿದ್ರಲ್ಲ, ಡಿ ಕೆ ಶಿವಕುಮಾರ್ ಅವರ ಗಮನಕ್ಕೆ ತಂದ್ರಲ್ಲ, ಅಂತವರ ವಿರುದ್ಧ FIR ಮಾಡಿಸಿದ್ದಾರೆ. ಅವರನ್ನ ಒಳಗೆ ಹಾಕಿಸುವಂತ ಕೆಲಸಕ್ಕೆ ರಾಜ್ಯ ಸರ್ಕಾರ ಮುಂದಾಗ್ತಾ ಇದೆ. ನಾಚಿಕೆ ಆಗ್ಬೇಕು ಇವ್ರಿಗೆ. ರಾಜ್ಯ ಸರ್ಕಾರ ಸ್ವಲ್ಪ ಕೂತು ಮಾಡಿ ಪರಾಮರ್ಶೆ ಮಾಡಬೇಕು. ಇದು ಮಾಡೋದ್ರಿಂದ ಏನು ಅನುಕೂಲ ಇದೆ, ಏನು ಅನಾನುಕೂಲ ಇದೆ, ಬೇಕಾ ಇದು ಮಾಡೋದು, ಅಷ್ಟೊಂದು ತೀರಾ ಅವಶ್ಯಕತೆ ಇದೆಯಾ, ಬೇಕಾ ಬೇಡವಾ, ಇದನ್ನೆಲ್ಲ ಕೂತು ಪರಾಮರ್ಶೆ ಮಾಡಬೇಕು ಸರ್ಕಾರ. ಡಿ ಕೆ ಶಿವಕುಮಾರ್ ಅವರಿಗೆ ಅಷ್ಟು ಪ್ರಜ್ಞೆ ಇಲ್ವಾ, ಬುದ್ಧಿ ಇಲ್ವಾ? ರೈತರ ಪರವಾದ ಸರ್ಕಾರ ಅಂತ ಹೇಳ್ತಾರೆ. ರೈತರ ಪರವಾದಂತಹ ಸರ್ಕಾರ ಈ ರೀತಿಯಾದಂತಹ ಘೋರ ಅನ್ಯಾಯ ಮಾಡಬೇಕಾ ರೈತರಿಗೆ? ಅವರು ಜೀವನ ನಡೆಸ್ತಾ ಇರುವಂತಹ, ಅವರ ನಂಬಿಕೆ, ಅವರು ನಂಬಿ ಹೈನುಗಾರಿಕೆ, ಕೃಷಿ ಮಾಡ್ಕೊಂಡಿರುವಂತಹ ಫಲವತ್ತಾದ ಭೂಮಿ ಬೇಕಾ ನಿಮಗೆ ಟೌನ್ಶಿಪ್ ಮಾಡಕ್ಕೆ? ಟೌನ್ಶಿಪ್ ಏನ್ ಹೇಳುತ್ತೆ, ಎಲ್ಲಿ ಮಾಡಬೇಕು? ಯಾವುದೋ ಒಂದು ಬರಡು ಭೂಮಿಯಲ್ಲೋ, ನೀರು ಇಲ್ಲದೆ ಇರೋ ಭೂಮಿಯಲ್ಲೋ ಮಾಡ್ಕೊಳ್ಳಿ, ಯಾರು ಬೇಡ ಅಂತಾರೆ. ಇಲ್ಲೇ ಬೇಕಾ ನಿಮಗೆ ಟೌನ್ಶಿಪ್ ಮಾಡೋದಕ್ಕೆ? ಫಲವತ್ತಾದಂತ ಭೂಮಿನೇ ಬೇಕಾ? ಇದನ್ನ ಇಷ್ಟೆಲ್ಲ ಪ್ರತಿರೋಧಿಸ್ತಾ ಇದ್ದಾರಲ್ಲ ರೈತರು, ಇವರ ಜೊತೆ ಕೂತ್ಕೊಂಡು ಒಂದು ಸಭೆ ಮಾಡಿ ಸ್ವಾಮಿ. ಇಲ್ಲೇ ಬೇಕಾ, ಬೇರೆ ಕಡೆ ಬೇಕಾ, ಪರಾಮರ್ಶೆ ಮಾಡಿ. ರೈತರಿಗೆ ಯಾಕೆ ಅನ್ಯಾಯ ಮಾಡ್ತೀರಾ? ಅವರನ್ನ ಬೆಂಬಲಿಸಿ ಏನು ಈ ಒಂದು ಬೈಕ್ ರ್ಯಾಲಿ ಮಾಡಿದ್ರಲ್ಲ, ಅಂಥವರ ವಿರುದ್ಧ FIR ಆಗ್ತೀರಾ ಅಂದ್ರೆ ಏನು ಹೇಳಬೇಕು ನಿಮಗೆ? ಗೊತ್ತಿಲ್ಲ. ಡಿ ಕೆ ಶಿವಕುಮಾರ್ ಅವರು ಈಗ CM ಆಗಿದ್ದಾರೆ. ಒಕ್ಕಲಿಗ ಸಮುದಾಯದ ಇಬ್ಬರು ನಾಯಕರು, HD ಕುಮಾರಸ್ವಾಮಿ ಅವರ ಪ್ರಬಲವಾಗಿ, ಅಂದ್ರೆ ಹಳೆ ಮೈಸೂರು ಭಾಗ ಏನಿದೆಯಲ್ಲ, JDS ನ ಪ್ರತಿನಿಧಿ ಅಂತ ಪ್ರಾಬಲ್ಯವಾದಂತಹ ಕ್ಷೇತ್ರ ಏನಿದೆಯಲ್ಲ, ಅಲ್ಲಿ ಇವರಿಗೆ ರಾಜಕೀಯ ಪ್ರತಿಷ್ಠೆ, ನೆಕ್ ಟು ನೆಕ್ ಫೈಟು,
ಒಕ್ಕಲಿಗ ಸಮುದಾಯದ ನಾಯಕರು ಈ ಹಠಕ್ಕೆ ಬಿದ್ದು ಪ್ರತಿಷ್ಠೆಗೆ ಬಿದ್ದು ಮಾಡೇ ತೀರ್ತೇನೆ ಅಂತ ಏನಾದ್ರು ಡಿ ಕೆ ಶಿವಕುಮಾರ್ ಅವರು ಹೋಗ್ಬಿಟ್ರೆ ರೈತರೆಲ್ಲ ನೇಣು ಹಾಕೊಳ್ಬೇಕಾದಂತ ಪರಿಸ್ಥಿತಿ ಬಂದ್ಬಿಡುತ್ತೆ ರಾಜ್ಯದಲ್ಲಿ. ರೈತರ ಪರವಾಗಿ ಧ್ವನಿ ಎತ್ತಿ ಅವರನ್ನ ಬೆಂಬಲಿಸಿದವರ ಮೇಲೆ FIR ಆಗಿದೆ. ದಯವಿಟ್ಟು ಡಿ ಕೆ ಶಿವಕುಮಾರ್ ಅವ್ರಿಗೆ ಹೇಳ್ತೇವೆ, ಅವರ ಕಷ್ಟ ಸುಖಾನ ಕೇಳಿ. ನೀವಂತೂ ಈಗ ಎಲ್ಲರನ್ನು ವಿಶ್ವಾಸಕ್ಕೆ ತಗೊಂಡೇನೋ ಉತ್ತಮವಾದಂಥ ಒಳ್ಳೆ ಆಡಳಿತ ಕೊಡಬೇಕು ಅಂತ ಹೊರಟಿದ್ದೀರಾ. ರೈತರನ್ನು ವಿಶ್ವಾಸಕ್ಕೆ ತಗೊಳ್ಳಿ ಸ್ವಾಮಿ. ರೈತರು ಹೊಟ್ಟೆ ಮೇಲೆ ಹೊಡಿಬೇಡಿ. ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ ಅಳೆದು ತೂಗಿ ಒಂದು ನಿರ್ಧಾರಕ್ಕೆ ಬನ್ನಿ. ಬಿಡದಿ ಟೌನ್ಶಿಪ್ ವಿಚಾರವನ್ನ ರೈತರ ಆಗ್ರಹದಂತೆ ಕೈ ಬಿಡಿ ಅಂತ ನಾವು ಕೂಡ ಕೇಳ್ಕೊಳ್ತಾ ಇದ್ದೇವೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ. ಸುದ್ದಿ ನಿಮ್ಮದು, ವೇಗ ನಮ್ಮದು.